ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಕುಕ್ಕಿಂಗ್ ಬ್ಲಾಗ್. ಇವತ್ತು ಪರ್ಫೆಕ್ಟಾಗಿ ಗಣೇಶ ಹಬ್ಬಕ್ಕೆ ತರಿತರಿಯಾಗಿ ಕಡುಬನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ 2 ಗ್ಲಾಸಷ್ಟು ಅಕ್ಕಿಯನ್ನು ಒಂದು ಬೌಲ್ಗೆ ಹಾಕೋತಾ ಇದ್ದೀನಿ. 2 ದೊಡ್ಡ ಗ್ಲಾಸಲ್ಲೇ ತೊಗೊಂಡಿದ್ದೀನಿ. ನಂತರ 2 ಸರಿ ಅದಕ್ಕೆ ನೀರನ್ನು ಚಿಮ್ಕಿಸ್ಕೊಬೇಕು. ಈ ರೀತಿ ನಾನು ಒಂದು ಸರಿ ಏನು ಚಿಮ್ಕಿಸ್ದೆ ನೋಡಿ, ಆ ಥರ ಇನ್ನೊಂದು ಸರಿ ಅದಕ್ಕೆ ನೀರನ್ನು ಚಿಮ್ಕಿಸ್ಕೊಂಡು ಈ ಥರ ಮಿಕ್ಸ್ ಮಾಡಿ ಅದೇನು ಅದ್ರದ್ದು ಕವರ್ ಮಾಡಿಬಿಟ್ಟು ಅದನ್ನು ಮುಚ್ಚಿಬಿಟ್ಟು ಹಾಗೆ ಬಿಟ್ಬಿಡಬೇಕು. ಓವರ್ ನೈಟ್ ಎಲ್ಲ ಹಾಗೆ ಬಿಟ್ಬಿಡಬೇಕು. ತುಂಬ ನೀರು ಸಹ ಹಾಕಬಾರ್ದು, ಸ್ವಲ್ಪ ಅಷ್ಟೇ, ಒಂದು ಕಾಲು ಲೋಟದಷ್ಟು ಸ್ಪ್ರಿಂಕಲ್ ಮಾಡಬೇಕಷ್ಟೇ. ನಂತರ ನೋಡಿ, ಇಲ್ಲಿ ನಾನು ನಾಳೆಗೆ ಸಾಂಬಾರು ಮಾಡ್ಕೊಳ್ಳಿಕ್ಕೆ ಇವತ್ತೇ ಕಾಳನ್ನು ಚಿಲುಕಿಸ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಮಾರ್ನಿಂಗ್ ಅದೇನು ನಿಮಗೆ ಕ್ಲಿಪ್ಪಿಂಗ್ ತೋರಿಸ್ದೆ, ಅದು ಹಿಂದಿನ ದಿನ ನೈಟ್ ಕಾಳನ್ನು ಸಹ ಚಿಲುಕಿಸ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ವು. ಮತ್ತು ಅದೇನು ಅಕ್ಕಿ ತರಿ ಮಾಡ್ಕೊಳ್ಬೇಕು ನೋಡಿ, ಆ ರೀತಿ ರೆಡಿ ಮಾಡಿ ಇಟ್ಕೊಂಡ್ರೆ ಸಾಕಾಗುತ್ತೆ. ಅಕ್ಕಿಯನ್ನು ತುಂಬ ಚೆನ್ನಾಗಿ ತರ್ತರಿಯಾಗಿ ಕಡುಬನ್ನು ಮಾಡ್ಕೊಳ್ಬೋದು. ಬನ್ನಿ ಈಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ಫಸ್ಟ್ ನಾನಿಲ್ಲಿ ಕಡುಬನ್ನು ಮಾಡ್ಕೊಳ್ಳಿಕ್ಕೆ ಒಂದು ತೆಂಗಿನಕಾಯಲ್ಲಿ ಒಂದು ಅರ್ಧ ಭಾಗದಷ್ಟು ತೆಂಗಿನಕಾಯಿನ, ಫ್ರೆಶ್ ತೆಂಗಿನಕಾಯಿ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಮತ್ತು ಅವತ್ತು ಗೌರಿ ಹಬ್ಬದ ದಿನ ಮಾಡಿದ್ದಲ್ವ, ಇದನ್ನು ನಿನ್ನೆ ವಿಡಿಯೋ ಕ್ಲಿಪ್ಪಿಂಗ್ನ ಮಾಡಿರೋದು. ಸೊ ನಾನು ಅದರಿಂದ ಹೊಸ ಕಾಯಿನೇ ಹೊಡೆದ್ಬಿಟ್ಟು ಅದಕ್ಕೆ ತೆಂಗಿನ ತುರಿನೂ ಸಹ ಹಾಕೋತಾ ಇದ್ದೀನಿ. ತೆಂಗಿನ ತುರಿನ ತುರಿದ್ಬಿಟ್ಟು ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಕಡುಬಲ್ಲಿ ತಿನ್ನಲಿಕ್ಕೆ. ಮತ್ತು ಅದನ್ನು ಪೀಸ್ ಮಾಡಿ ನಾನು ತುಂಬ ಮಿಕ್ಸಿಯಲ್ಲಿ ಜಾರಲ್ಲಿ ಗ್ರೈಂಡ್ ಮಾಡ್ಕೊಳ್ತೀನಿ ಅಲ್ವಾ, ಆ ಥರ ಮಾಡ್ಕೊಳ್ಳೋದಕ್ಕಿಂತ ತುರಿದ್ಬಿಟ್ಟು ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಅದರಿಂದ ನಾನು ಕೈನಲ್ಲೇ ತುರ್ಕೋತಾ ಇದ್ದೀನಿ, ಕಡುಬಿಗೆ ಎಷ್ಟು ಬೇಕೋ ಅಷ್ಟನ್ನು. ನೋಡಿ, ಈ ರೀತಿ ಒಂದು ದಪ್ಪ ದಪ್ಪದಾಗಿ ತುರ್ಕೊಂಡ್ರೆ ಚೆಂದ, ತುಂಬ ಸಣ್ಣದಾಗಿ ತುರ್ಕೊಂಡ್ರೆ ಅಷ್ಟು ಚೆನ್ನಾಗಾಗಲ್ಲ. ಈ ಥರ ದಪ್ಪ ದಪ್ಪದಾಗಿ ತುರ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ ಕಡುಬಿನಲ್ಲಿ ತಿನ್ನಲಿಕ್ಕೆ. ನಾನೊಂದು ಬೌಲಷ್ಟು ಅದನ್ನು ತುರ್ಕೋತಾ ಇದ್ದೀನಿ. ಮತ್ತು ತುರಿಯೋ ಮಣೆ ಇದೆ ಸಹ, ಆದರೆ ಅದನ್ನು ಮತ್ತೆ ವಾಶ್ ಮಾಡಿಡೋದೆಲ್ಲ ಕಷ್ಟ ಆಗುತ್ತೆ ಅಂತ ನಾನು ಈ ಥರನೇ ತುರ್ಕೊಂಬಿಡ್ತೀನಿ. ರೇರಾಗಿ ಕೆಲವು ಸರಿ ಮಾತ್ರ ತುರ್ಕೋತೀನಿ ಅಲ್ವಾ, ಆವಾಗ ಇದನ್ನೇ ಯೂಸ್ ಮಾಡಿಕೊಂಡು ತುರ್ಕೊಂಬಿಡ್ತೀನಿ. ನೋಡಿ, ಅರ್ಧ ಬೌಲಷ್ಟು ಒಂದು ತೆಂಗಿನಕಾಯಿನೂ ಸಹ ತುರ್ಕೊಂಡಿದ್ದೀನಿ. ಇನ್ನು ಸಾಂಬಾರು ಮಾಡಲಿಕ್ಕೆ ಚಾಕುವಿನಿಂದ ಪೀಸ್ ಮಾಡ್ಕೊಡ್ತೀನಿ. ನನಗೆ ಈ ಥರ ಮಾಡಿಕೊಂಡ್ರೆ ಈಸಿ ಆಗುತ್ತೆ, ಅದರಿಂದ ಬೇಗ ಮುಗ್ದೋಗುತ್ತೆ ಅಲ್ವಾ ತೆಂಗಿನಕಾಯಿ ಪೀಸಸ್ ತೆಗೆದುಕೊಂಡ್ಬಿಟ್ರೆ. ಮತ್ತು ಕೈಯಲ್ಲಿ ಅದನ್ನು ತುರ್ಕೋತಾ ಇದ್ದರೆ ಒಂದು ಸ್ವಲ್ಪ ಕೈ ನೋವು ಬರುತ್ತೆ, ಅದರಿಂದ ನಾನು ಅದನ್ನು ಜಾಸ್ತಿ ತುರಿಲಿಕ್ಕೆ ಹೋಗಲ್ಲ. ತೆಂಗಿನಕಾಯಿನ ಬೇಕು ಅನಿಸಿದ್ದೊಂದು ಪದಾರ್ಥಗಳಿಗೆ ಮಾತ್ರ ಆ ಥರ ತುರ್ಕೊತೀನಿ. ಈ ಥರ ಪೀಸ್ ಮಾಡ್ಕೊಂಡಾಗ ಬೇಗ ಆಗುತ್ತೆ, ಅದರಿಂದ ಈ ರೀತಿ ಪೀಸ್ ಮಾಡ್ಕೊಂಡ್ಬಿಡ್ತೀನಿ. ಇನ್ನು ಸಾಂಬಾರಿಗೆ 1-2 ಟೊಮೊಟೊವನ್ನು ಸಹ ಹೆಚ್ಕೋತಾ ಇದ್ದೀನಿ. ಮತ್ತು 1 ಈರುಳ್ಳಿಯನ್ನು ಉದ್ದದಾಗಿ ಹೆಚ್ಕೋತಾ ಇದ್ದೀನಿ. ಇಲ್ಲಿ 1 ಈರುಳ್ಳಿಯನ್ನು ರುಬ್ಲಿಕ್ಕೆ ಬಳಸಿದ್ದೀನಿ, ಮತ್ತು ಇನ್ನೊಂದು ಈರುಳ್ಳಿಯನ್ನು ಒಗ್ಗರಣೆಗೂ ಸಹ ಹಾಕ್ಕೊಳ್ತೀನಿ ಕೊನೆಗೆ ಸಾಂಬಾರು ಮಾಡಬೇಕಾದ್ರೆ. ನಂತರ ನೋಡಿ, ಇಲ್ಲಿ ನಾನು ಅದೇನು ಪೀಸ್ ಮಾಡಿಟ್ಕೊಂಡಿದ್ದೆ ತೆಂಗಿನಕಾಯಿ, ಅದನ್ನು ಸಹ ಈ ಥರ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಬೇಕು. ಯಾಕೆಂದರೆ ಮಿಕ್ಸಿಯಲ್ಲಿ ಅಷ್ಟು ದೊಡ್ಡದನ್ನು ಹಾಕಿದ್ರೆ ರುಬ್ಲಿಕ್ಕೆ ಕಷ್ಟ ಆಗುತ್ತೆ, ಅದು ಹಾಗೆ ಉಳ್ಕೊಂಡ್ಬಿಡುತ್ತೆ ತೆಂಗಿನಕಾಯಿ. ಅದರಿಂದ ಈ ರೀತಿ ಸಣ್ಣ ಸಣ್ಣದಾಗಿ ಪೀಸ್ ಮಾಡ್ಕೊಳ್ಬೇಕಾಗುತ್ತೆ. ಮತ್ತು ಇದೇನು ಕಡುಬಿದೆ, ಈ ಥರನಾದರೂ ಮಾಡ್ಕೊಳ್ಬೋದು. ಈಗ ನಾನು ಏನು ತೋರಿಸ್ದೆ, ಬರೀ ಏನು ಅಕ್ಕಿಗೆ ಒಂದು ಸ್ವಲ್ಪ ನೀರನ್ನು ಸ್ಪ್ರಿಂಕಲ್ ಮಾಡಿ ಇಟ್ಬಿಟ್ಟು ಅದು ರಾತ್ರಿಯಿಂದ ಅದು ನೆಂದುಬಿಟ್ಟು ಒಂದು ಸ್ವಲ್ಪ ಡ್ರೈ ಆಗಿರುತ್ತೆ. ತುಂಬ ನೀರು ಹಾಕಬಾರ್ದು. ಈ ಥರ ಮಾಡಿದಾಗ ಸ್ವಲ್ಪ ಅಷ್ಟೇ ಕೈನಲ್ಲಿ ಸ್ಪ್ರಿಂಕಲ್ ಮಾಡಿದರೆ ಸಾಕು ಅಷ್ಟೇ. ಅಕ್ಕಿ ತರಿ ಮಾಡ್ಕೊಳ್ಳಿಕ್ಕೆ ಚೆನ್ನಾಗಾಗುತ್ತೆ ಅಂತ. ಅಂದರೆ ಈ ಥರ ನಾವು ನೀರನ್ನ ಸ್ಪ್ರಿಂಕಲ್ ಮಾಡ್ಕೊಂಡಾಗ ಪೌಡರ್ ಆಗಲ್ಲ ಅಕ್ಕಿ, ತುಂಬ ಪೌಡರ್ ಬರುತ್ತೆ ನೋಡಿ, ಆ ಥರ ಅಕ್ಕಿ ಹಿಟ್ಟಾಗಲ್ಲ, ಅದು ಚೆನ್ನಾಗಿ ತರ್ತರಿಯಾಗಿ ರವೆ ಥರ ಬರುತ್ತೆ. ಅದರಿಂದ ಆ ರೀತಿ ಸ್ಪ್ರಿಂಕಲ್ ಮಾಡಿ ಇಟ್ಕೊಳ್ತೀವಿ. ನೋಡಿ, ಈಗ ಸಾಂಬಾರಿಗೆ ಎಲ್ಲ ರೆಡಿ ಮಾಡಿಕೊಂಡೆ, ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಕಡುಬಿಗೆ ರೆಡಿ ಮಾಡಿಕೊಂಡೆ. ನೋಡಿ, ರಾತ್ರಿ ಇದನ್ನು ಕಾಳನ್ನ ಚಿಲುಕಿಸ್ಬಿಟ್ಟು ಇಟ್ಕೊಂಡಿದ್ವು. ಇದರಲ್ಲಿ ಕಡುಬು ಮಾಡ್ಕೊಳ್ತೀನಿ, ಹಾಗೆ ಸಾಂಬಾರನ್ನು ಸಹ ಮಾಡ್ಕೊಳ್ತೀನಿ. ಗಣೇಶ ಹಬ್ಬಕ್ಕೆ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಈಗ ನೋಡಿ, ಸಾಂಬಾರಿಗೆ ನಾನು ರುಬ್ಕೊಳ್ಳಿಕ್ಕೆ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಒಂದು ಮಿಕ್ಸಿ ಜಾರ್ಗೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ, 1 ಈರುಳ್ಳಿ, 1 ಇಡಿಯಷ್ಟು ತೆಂಗಿನಕಾಯಿ ತುರಿನಾದರೂ ಹಾಕ್ಕೊಳ್ಳಿ, ಒಂದು ಅರ್ಧ ಬೌಲಷ್ಟು, ಸ್ವಲ್ಪ ಚಕ್ಕೆ ಮತ್ತು ಸ್ವಲ್ಪ ಲವಂಗ, ತುಂಬ ಹಾಕ್ಕೊಳ್ಬಾರ್ದು, ಮಸಾಲ ಆ ಥರ ಆಗಿಬಿಡುತ್ತೆ. 1-2 ಸ್ಪೂನಷ್ಟು ಹುರ್ಗಡ್ಲೆ, ಅಷ್ಟನ್ನು ಹಾಕ್ಕೊಂಡು ನಾನು ತರ್ತರಿಯಾಗಿ ನೀರು ಹಾಕ್ಬಿಟ್ಟು ರುಬ್ಕೊಂಡಿದ್ದೀನಿ. ನಂತರ ಅದಕ್ಕೆ ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ, 2 ಸ್ಪೂನಷ್ಟು ಸಾಂಬಾರು ಪೌಡರ್, ಮತ್ತು 2.5 ಸ್ಪೂನಷ್ಟು ಅಚ್ಚ ಖಾರದ ಪುಡಿ. ನಾನೀಗ ಸಣ್ಣ ಸ್ಪೂನ್ ಯೂಸ್ ಮಾಡಿರೋದ್ರಿಂದ ಈ ಕ್ವಾಂಟಿಟಿಯಲ್ಲಿ ಹಾಕ್ಕೊಂಡಿದ್ದೀನಿ. ನಿಮಗೆ ಯಾವ ಕ್ವಾಂಟಿಟಿಯಲ್ಲಿ ಬೇಕೋ ಆ ರೀತಿ ಅದನ್ನು ಅಚ್ಚ ಖಾರದ ಪುಡಿ ಮತ್ತು ಸಾಂಬಾರು ಪೌಡರನ್ನು ಸೇರಿಸ್ಕೊಬೋದು. ನಂತರ ನೋಡಿ, ಅದನ್ನು ಸಹ ನಾನು ರುಬ್ಕೊಂಡು ಇದಕ್ಕೆ 1 ಟೊಮೊಟೊವನ್ನು ಮಾತ್ರ ಸೇರಿಸ್ಕೊತಾ ಇದ್ದೀನಿ. 2 ಟೊಮೊಟೊನ ಬೇಕಿದ್ರೆ ಹಾಕ್ಕೊಳ್ಬೋದು. ನಾನಿಲ್ಲಿ ಒಂದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇನ್ನೊಂದನ್ನು ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ಇಲ್ಲಾಂದರೆ 2 ಟೊಮೊಟೊವನ್ನು ರುಬ್ಲಿಕ್ಕೆ ಸಹ ಹಾಕ್ಕೊಳ್ಬೋದು. ಈಗ ನಂತರ ನೋಡಿ, ಸಾಂಬಾರು ಮಾಡಲಿಕ್ಕೆ ಒಂದು ಪಾತ್ರೆಯನ್ನು ಇಟ್ಕೊಳ್ಳಿ. ಒಂದು ಪಾತ್ರೆಗೆ 4 ಸ್ಪೂನಷ್ಟು ಎಣ್ಣೆ, 1 ಸ್ಪೂನಷ್ಟು ಸಾಸಿವೆ, ಫ್ರೆಶ್ ಆಗಿರುವಂತಹ 1-2 ಸ್ಪೂನಷ್ಟು ಕರಿಬೇವಿನ ಸೊಪ್ಪು, 1 ಈರುಳ್ಳಿಯನ್ನು ಉದ್ದದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ.
ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಟೊಮೊಟೊವನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಂಡಿದ್ದೀನಿ. ಟೊಮೊಟೊನೂ ಅಷ್ಟೇ ಸ್ವಲ್ಪ ಸಾಫ್ಟಾಗಿ ಬೇಯಬೇಕು. ನೋಡಿ ಈ ಥರ ಒಂದು 5 ನಿಮಿಷ ಅದನ್ನು ಚೆನ್ನಾಗಿ ಬೇಯಿಸ್ಕೊಬೇಕು ಒಂದು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ. ನಂತರ ಅದಕ್ಕೆ ನಾವು ರುಬ್ಕೊಂಡಿದ್ದೀವಿ ನೋಡಿ ನಾವು ರುಬ್ಕೊಂಡಿರೋ ಮಸಾಲ ಸಣ್ಣದಾಗಿ ರುಬ್ಕೋಬೇಕು, ತುಂಬ ಸಣ್ಣದಾಗಿ, ಆಗ ಸಾಂಬಾರು ತುಂಬ ಚೆನ್ನಾಗಾಗುತ್ತೆ. ಅದಕ್ಕೆ ಒಂದು 2 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಒಂದು ಅದೇನು ನಾನು ಪಾತ್ರೆಯಲ್ಲಿ ಮಾಡ್ತಾಯಿದ್ದೀನಿ. ಅದಕ್ಕೆ ಸಾಂಬಾರು ನಮಗೆ ಯಾವ ಹದದಲ್ಲಿ ಬೇಕೋ ಅದಕ್ಕೆ ನೀರನ್ನು ಸೇರಿಸ್ಕೊಬೇಕಾಗುತ್ತೆ. ಈಗ ಇನ್ನೂ ಒಂದು ಸ್ವಲ್ಪ ನೀರು ಸೇರಿಸ್ಕೊಬೇಕು. ನೋಡಿ ಗಟ್ಟಿ ಇದೆ, ಒಂದು ಸ್ವಲ್ಪ ಮೀಡಿಯಮ್ ತೆಳು ಇದ್ದರೆ ಸಾಂಬಾರು ತುಂಬ ಚೆನ್ನಾಗಾಗುತ್ತೆ. ನೋಡಿ ಈ ರೀತಿ ನಾನು ನೀರನ್ನು ಸೇರಿಸ್ಬಿಟ್ಟು ಈಗ ಅದು ಕುದಿ ಬರಬೇಕಲ್ವಾ, ಆ ಟೈಮಲ್ಲಿ ಅದನ್ನು ಬೇರೆ ಇನ್ನೊಂದು ಕಡೆಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಅದು ಕುದಿ ಬರೋದಕ್ಕೆ ಒಂದು 10 ನಿಮಿಷ 1/4 ಗಂಟೆ ತೊಗೊಳುತ್ತೆ ಅಲ್ವಾ, ಅದರಿಂದ ಈಗ ಅದು ಕುದಿ ಬರೋದ್ರೊಳಗೆ ನಾನಿಲ್ಲಿ ಅಕ್ಕಿ ತರಿನ ರೆಡಿ ಮಾಡ್ಕೊಳ್ತೀನಿ ಕಡುಬಿಗೆ. ನೋಡಿ ಇಲ್ಲಿ ನಾನು ರಾತ್ರಿ ಈ ಥರ ಮಾಡಿಟ್ಟಿದ್ದೆ ಅಲ್ವಾ, ಅಂದರೆ ನೀರನ್ನು ಸ್ಪ್ರಿಂಕಲ್ ಮಾಡಿಟ್ಟಿದ್ದೆ ಅಲ್ವಾ. ನೋಡಿ ಮಾರ್ನಿಂಗಿಗೆ ಈ ಥರ ಆಗಿರುತ್ತೆ, ತುಂಬ ಚೆನ್ನಾಗಾಗಿರುತ್ತೆ ಮತ್ತು ಡ್ರೈ ಆಗಿರುತ್ತೆ, ನೀರಿನ ಅಂಶ ಒಂದು ಸ್ವಲ್ಪನೂ ಇರಲ್ಲ. ಅಕ್ಕಿ ತರಿ ಈ ರೀತಿ ಆಗಿರುತ್ತೆ, ಈ ಥರನೇ ಬರಬೇಕು. ಅದು ತುಂಬ ಚೆನ್ನಾಗಿ ಬರುತ್ತೆ ಕಡುಬು. ಸ್ವಲ್ಪ ಮಾತ್ರ ನೀರನ್ನು ಸ್ಪ್ರಿಂಕಲ್ ಮಾಡಿ ಇಟ್ಕೋಬೇಕು, ತುಂಬ ಫುಲ್ಲು ಅಕ್ಕಿ ಎಲ್ಲ ನೆನೆಯೋ ಹಾಗೆ ನೀರು ಹಾಕೊಳ್ಳೋ ಆಗಿಲ್ಲ. ಕೈಯಲ್ಲಿ ಒಂದು 2 ಸರಿ ಈ ಥರ ಚುಮ್ಕಿಸಿದ್ರೆ ಸಾಕು. ನೋಡಿ ಮಾರ್ನಿಂಗಿಗೆ ಈ ಥರ ಚೆನ್ನಾಗಿ ಆಗಿರುತ್ತೆ. ಮತ್ತು ನಾನು 2 ಗ್ಲಾಸ್ ತೊಗೊಂಡಿದ್ದೆ ಅಲ್ವಾ, ಮಿಕ್ಸಿ ಜಾರಲ್ಲಿ 2 ಸರಿ ಅದನ್ನು ತರ್ತರಿಯಾಗಿ ರುಬ್ಕೊಬೇಕಾಗುತ್ತೆ. ನಿಮಗೆ ಕ್ವಾಂಟಿಟಿ ಯಾವ ರೀತಿ ಬೇಕೋ ಆ ರೀತಿ ಅಕ್ಕಿಯನ್ನು ತೊಗೊಳ್ಳಿ. ನೋಡಿ ಈಗ ಒಂದು ಸರಿ ಹಾಕ್ಕೊಂಡು ನೋಡಿ ಈ ಥರ ಹದದಲ್ಲಿ ಬರಬೇಕು. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ, ತರ್ತರಿಯಾಗಿ. ಈಗ ದಪ್ಪ ರವೆ ಬರುತ್ತೆ ನೋಡಿ, ತುಂಬ ಚಿರೋಟಿ ರವೆ ಬರುತ್ತೆ ನೋಡಿ, ಆ ಸೈಜಲ್ಲೂ ಅದನ್ನು ರುಬ್ಕೊಳ್ಳೋ ಆಗಿಲ್ಲ, ಅದ್ರಿಗಿನ್ನ ಒಂದು ಸ್ವಲ್ಪ ದಪ್ಪ ಇರಬೇಕು, ಆಗ ಕಡುಬು ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ, ಕಾಣಿಸ್ತಾ ಇರ್ಬೋದು. ಈ ಹದದಲ್ಲಿ ಅದನ್ನು ರುಬ್ಕೊಳ್ಬೇಕು, ತುಂಬ ಚೆನ್ನಾಗಿ ಆಗುತ್ತೆ ಕಡುಬು. ಈಗ ಅದೇನು ನಾನು ಒಂದು ಸರಿ ರುಬ್ಕೊಂಡಿದ್ದೆ ಅದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಯಾಕೆಂದರೆ ಕಡುಬು ಮಾಡಲಿಕ್ಕೆ ಇನ್ನೂ ಟೈಮ್ ಇದೆ ಅಲ್ವಾ, ಅಂದರೆ ಅದಕ್ಕೆಲ್ಲ ಇನ್ನೂ ನೀರೆಲ್ಲ ಇಟ್ಕೊಳ್ಬೇಕು, ಟೈಮ್ ಆಗುತ್ತೆ. ಅದರಿಂದ ರುಬ್ಬಿಟ್ಟು ಒಂದು ಕಡೆಗೆ ಇಟ್ಕೊಂಡ್ರೆ ಹಿಟ್ಟು ರೆಡಿ ಇದ್ದರೆ ಈಸಿಯಾಗಿ ಕಡುಬನ್ನು ಬೇಗ ಮಾಡ್ಕೊಂಬಿಡ್ಬೋದು. ಇದನ್ನು ಹಿಂದಿನ ದಿನವೇ ಮಾಡಿಬಿಟ್ಟು ಬಾಕ್ಸಿಗೆ ಹಾಕಿ ಒಂದು ಫ್ರಿಜ್ನಲ್ಲಿ ಇಟ್ಕೊಂಡ್ರೂ ಸಹ ಬೆಳಗ್ಗೆ ಇಮಿಡಿಯೇಟಾಗಿ ಮಾಡ್ಕೊಳ್ಬೋದು. ಈಗ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಈ ಥರ ತರ್ತರಿಯಾಗಿ ರವೆ ರೀತಿ ಬರಬೇಕು, ಆ ರೀತಿ ಅದನ್ನು ರುಬ್ಕೊಳ್ಬೇಕು. ಮನೆಯಲ್ಲೇ ಈಸಿಯಾಗಿ ಈ ಥರ ಮಾಡಿಕೊಂಡು ಅಕ್ಕಿ ತರಿ ಮಾಡಿಕೊಂಡು ಕಡುಬನ್ನು ಚೆನ್ನಾಗಿ ಮಾಡ್ಕೊಳ್ಬೋದು. ಕೆಲವ್ರು ಏನು ಮಾಡ್ತಾರೆ, ಮಿಲ್ಲಿಗೂ ಸಹ ಕೊಟ್ಟು ಕಳಿಸ್ತಾರೆ ಬಿಡಿಸ್ಲಿಕ್ಕೆ, ಆ ಥರನೂ ಮಾಡ್ಕೊಳ್ಬೋದು, ಅದು ಸಹ ಚೆನ್ನಾಗಾಗುತ್ತೆ. ತರ್ತರಿಯಾಗಿ ಬಿಡಿಸಿ ಕೊಟ್ಟಿರ್ತಾರೆ ಅಲ್ವಾ ಅವರು. ಇಲ್ಲಾಂದರೆ ಈ ಥರ ಮನೆಯಲ್ಲಿ ಕಮ್ಮಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಳೋರು ಈ ಥರ ಮನೆಯಲ್ಲೇ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ. ತರ್ತರಿಯಾಗಿ ರವೆ ರೀತಿ ಮಾಡ್ಕೊಳ್ಬೇಕು. ಇದರಲ್ಲಿ ಉಪ್ಪಿಟ್ಟು ಮಾಡ್ಕೊಂಡ್ರೂ ಸಹ ತುಂಬ ಚೆನ್ನಾಗಾಗುತ್ತೆ. ಆದರೆ ಇವತ್ತು ಕಡುಬಲ್ವ ತೋರಿಸ್ತಾ ಇರೋದು, ಇನ್ನೊಂದು ದಿನ ಅಕ್ಕಿ ತರಿದು ಉಪ್ಪಿಟ್ಟು ಮಾಡಿ ಸಹ ತೋರಿಸ್ತೀನಿ, ತುಂಬ ಚೆನ್ನಾಗಿರುತ್ತೆ. ನೋಡಿ ಈಗ ನಾನು ಅಲ್ಲಿ ಏನು ಕಡುಬಿನ ತರಿ ಮಾಡಿಕೊಂಡೆ ಅಷ್ಟರೊಳಗೆ ಇಲ್ಲಿ ಸಾಂಬಾರು ಸಹ ಕುದಿ ಬರ್ತಾ ಇದೆ. ಈಗ ಅದಕ್ಕೆ ನಾವೇನು ಚಿಲ್ಕಿಸ್ಕೊಂಡಿದ್ವೋ ಅಲ್ವಾ ಕಾಳನ್ನು, ಅದನ್ನು ಆ್ಯಡ್ ಮಾಡ್ಕೊಳ್ಬೇಕು. ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಒಂದು 2 ಸ್ಪೂನಷ್ಟು ಉಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಯಾವ ಕ್ವಾಂಟಿಟಿಯಲ್ಲಿ ಬೇಕೋ ಆ ಥರ ರುಬ್ಕೊಂಡು ಮಸಾಲವನ್ನು ಹಾಕ್ಕೊಂಡು ಸಾಂಬಾರನ್ನ ಮಾಡ್ಕೊಳ್ಳಿ. ನೋಡಿ ಈ ಹದದಲ್ಲೇ ಇರಬೇಕು ಸಾಂಬಾರು, ತುಂಬ ಚೆನ್ನಾಗಾಗಿತ್ತು, ತುಂಬ ಚೆನ್ನಾಗಿರುತ್ತೆ. ಇದೆಲ್ಲದಕ್ಕೂ ಚೆನ್ನಾಗಿರುತ್ತೆ, ರೈಸು, ಮುದ್ದೆ, ಕಡುಬು, ಚಪಾತಿ, ರೊಟ್ಟಿ ಎಲ್ಲದಕ್ಕೂ ಸಹ ಈ ಸಾಂಬಾರು ತುಂಬ ಚೆನ್ನಾಗಾಗುತ್ತೆ. ಮತ್ತು ಹಬ್ಬ ಇಲ್ಲ ಅಂದರೆ ಏನು ಅಂದರೆ ನೈಟ್ ಟೈಮಲ್ಲಿ ಮೊಟ್ಟೆ ಸಹ ಯೂಸ್ ಮಾಡ್ಬೋದು. ಆದರೆ ಇದು ಹಬ್ಬಕ್ಕೆ ಮಾಡ್ಕೊಂಡಿದ್ದಲ್ವಾ, ನಾನ್ ವೆಜ್ ಯೂಸ್ ಮಾಡಲ್ಲ ಅಲ್ವಾ, ಅದರಿಂದ ಪ್ಲೈನಾಗೆ ಮಾಡ್ಕೊಳ್ಬೇಕಾಗುತ್ತೆ. ಮತ್ತು ಲಾಸ್ಟಲ್ಲಿ ನೋಡಿ ಈಗ ಕುದೀತಾ ಇದೆ ಅಲ್ವಾ, ಈ ಟೈಮಲ್ಲಿ ಒಂದು ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಾಕ್ಬಿಟ್ರೆ ಅಂತೂ ಈ ಸಾಂಬಾರು ಇನ್ನೂ ಚೆನ್ನಾಗಾಗುತ್ತೆ, ತುಂಬ ಚೆನ್ನಾಗಾಗುತ್ತೆ ಟೇಸ್ಟು. ಆದರೆ ನಾನು ತರಿಸಿರಲಿಲ್ಲ, ಅದರಿಂದ ಹಾಕ್ಲಿಕ್ಕಾಗಲಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಹದ ಬಂದಿದೆ, ತುಂಬ ಚೆನ್ನಾಗಾಗಿತ್ತು. 10 ನಿಮಿಷ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿಯಾಗುತ್ತೆ. ಬನ್ನಿ ಈಗ ಕಡುಬು ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಒಂದು ಪಾತ್ರೆಗೆ ನಾನಲ್ಲಿ 2 ಗ್ಲಾಸಷ್ಟು ನೀರು ತೊಗೊಂಡಿದ್ದೆ, 2 ಗ್ಲಾಸಷ್ಟು ಅಕ್ಕಿ ತರಿ ತೊಗೊಂಡಿರೋದಲ್ವ, 3 ಗ್ಲಾಸಷ್ಟು ನೀರು ಹಾಕ್ಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ ಕಡುಬು. ಈಗ ನೋಡಿ ನಾನು 3 ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ನಂತರ 1 ಸ್ಪೂನಷ್ಟು, ಅದಕ್ಕೆ ಚಿಕ್ಕ ಸ್ಪೂನಷ್ಟು, ದೊಡ್ಡ ಸ್ಪೂನ್ ಆದರೆ ಅರ್ಧ ಸ್ಪೂನಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. 1 ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದೆರಡು ಸ್ಪೂನಷ್ಟು ಸಣ್ಣಗೆ ಹೆಚ್ಚಿದಂತಹ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ನಂತರ ಅದಕ್ಕೆ ನಾವು ಅಕ್ಕಿ ತರಿ ರುಬ್ಕೊಂಡಿದ್ವು ಅಲ್ವಾ, ಅದನ್ನು ಒಂದು 2 ಸ್ಪೂನಷ್ಟು ಹಾಕೋಬೇಕು ಅಷ್ಟೇ, ತುಂಬ ಹಾಕೊಳ್ಳೋ ಆಗಿಲ್ಲ. ಯಾಕೆಂದರೆ ಕುದಿ ಬರಲಿಕ್ಕೆ ಅದು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ಮತ್ತು ಗಂಟು ಆಗಲ್ಲ, ಇದೇನು ಗಂಟೇನೇ ಆಗಲ್ಲ. ಅಂದರೂ ನಾನು ಜಾಸ್ತಿ ಈ ಮೆಥಡಲ್ಲೇ ಮಾಡೋದ್ರಿಂದ ಈ ಥರ ತೋರಿಸಿದ್ದೀನಿ. ಒಂದು 2 ಸ್ಪೂನಷ್ಟು ಅಕ್ಕಿ ತರಿನ ಹಾಕ್ಕೊಂಡು ನೋಡಿ ಚೆನ್ನಾಗಿ ಕುದಿ ಬರಿಸ್ಕೋಬೇಕು. ನೋಡಿ ಈಗ ಚೆನ್ನಾಗಿ ಕುದಿ ಬರ್ತಿದೆ. ಈ ಟೈಮಲ್ಲಿ ಅದಕ್ಕೆ ನಾವು ಏನು ಚಿಲ್ಕಿಸ್ಕೊಂಡಿದ್ವೋ ಅಲ್ವಾ
ಅವರೆಕಾಳನ್ನು ಅದನ್ನು ಸೇರಿಸ್ಕೊಬೇಕು. ನೋಡಿ ಈಗ ಅವರೆಕಾಳನ್ನು ಅಷ್ಟೇ ಸೇರಿಸಿದ್ಮೇಲೆ ಒಂದು 5 ನಿಮಿಷ ಅದನ್ನು ಚೆನ್ನಾಗಿ ಕುದಿಸ್ಕೊಬೇಕು. ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ. ಈಗ ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ಮೇಲೆ ಇದಕ್ಕೆ ಅಕ್ಕಿ ತರಿಯನ್ನು ಸೇರಿಸ್ಕೊಬೇಕು. ಒಟ್ಟಿಗೆ ಹಾಕಿದ್ರೆ ಅದೇನಾಗುತ್ತೆ ಅಂದರೆ ನಮಗೆ ತಿರುವಲಿಕ್ಕೆ ಕಷ್ಟ ಆಗುತ್ತೆ ಅಂತ ಅಷ್ಟೇ. ಸ್ವಲ್ಪ ಸ್ವಲ್ಪನೇ ಹಾಕೋತಾ ತಿರುಗಿಕೊಂಡು ಹೋದರೆ ಅದು ಬೇಯ್ಕೊಂಡು ಹೋಗುತ್ತೆ ಅಲ್ವಾ, ಹಾಗೆ ಅದ್ರ ಜೊತೆಗೆ ಹಾಗೆ ನಮಗೂ ಸಹ ಈಸಿ ಆಗುತ್ತೆ ಅದನ್ನು ಮಾಡಲಿಕ್ಕೆ. ಕಡುಬನ್ನು ಅಂದರೆ ತಿರುಗಿಸ್ಲಿಕ್ಕೆ ಈಸಿ ಆಗುತ್ತೆ. ನೋಡಿ ಈ ಥರ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ತಿರುಗಿಸ್ತಾ ಹೋಗಬೇಕು. ನಾನು ಪರ್ಫೆಕ್ಟಾಗಿ ಏನು ವಾಟರ್ ಹಾಕ್ಕೊಂಡಿದ್ದೆ ಅದ್ರ ಜೊತೆಗೆ ಏನು ಅಕ್ಕಿ ತರಿ ಮಾಡ್ಕೊಂಡಿದ್ದೆ ಪರ್ಫೆಕ್ಟಾಗಿ ಬಂದಿತ್ತು. ಸ್ವಲ್ಪನೂ ಏನೂ ಪ್ರಾಬ್ಲಮ್ ಆಗಲಿಲ್ಲ, ಅಷ್ಟು ಪರ್ಫೆಕ್ಟಾಗಿ ಬಂದಿತ್ತು. ನೋಡಿ ಎಲ್ಲ ಅಕ್ಕಿ ತರಿಯನ್ನು ಹಾಕ್ಕೊಂಡೆ. ನೋಡಿ ಈ ಹದದಲ್ಲಿ ಇರಬೇಕು ಅಕ್ಕಿ ತರಿ ಹಾಕಿದಾಗ. ನಂತರ ನಾವು ಅದನ್ನು 5 ನಿಮಿಷ ಬೇಯಿಸ್ಕೊಳ್ಬೇಕು ಅಲ್ವಾ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಬೇಕು. ಜೋರು ಫ್ಲೇಮಲ್ಲಿ ನೋಡಿ ಇಲ್ಲಿ ತನಕ ಜೋರು ಫ್ಲೇಮಲ್ಲಿ ಇಟ್ಕೊಂಡು ಈಗ ಅದನ್ನು ಮೀಡಿಯಮ್ ಫ್ಲೇಮ್ ಮಾಡಿ ಬಿಟ್ಬಿಡಬೇಕು. ಆವಾಗ ಚೆನ್ನಾಗಿ ಅರಳ್ಕೊಳ್ಳುತ್ತೆ ಬೆಂದ್ಬಿಟ್ಟು. ನೋಡಿ ಈಗ ಒಂದು ಲಿಡ್ನ ಮುಚ್ಚಿಬಿಟ್ಟು ಈಗ ನೋಡಿ ನಾನು ಕಾಯಿ ತುರಿಯನ್ನು ಸೇರಿಸ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಈಗ ಅಕ್ಕಿ ಒಂದು 5 ನಿಮಿಷ ಬೆಂದಿದೆ ಅಲ್ವಾ. ಈಗ ಅದಕ್ಕೆ ತೆಂಗಿನಕಾಯಿ ತುರಿಯನ್ನು ಸೇರಿಸ್ಕೊಬೇಕು. ನೋಡಿ ಈಗ ಗಟ್ಟಿ ಆಗ್ತಾ ಬರ್ತಾ ಇದೆ. ಆ ಟೈಮಲ್ಲಿ ತೆಂಗಿನಕಾಯಿ ತುರಿಯನ್ನು ಸೇರಿಸ್ಕೋಬೇಕು. ತುಂಬ ಚೆನ್ನಾಗಾಗುತ್ತೆ, ತುಂಬ ಟೇಸ್ಟಿಯಾಗಿ ಬರುತ್ತೆ. ಮಕ್ಕಳು ಸಹ ತುಂಬ ಇಷ್ಟಪಟ್ಬಿಟ್ಟು ತಿಂತಾರೆ. ಮಕ್ಕಳು ನೀಟಾಗಿ ಪೀಸ್ ಮಾಡಿಕೊಂಡು 4 ಪೀಸ್ ಮಾಡಿಕೊಟ್ಬಿಟ್ರೆ ಅದನ್ನು ಚೆನ್ನಾಗಿ ತಿಂತಾರೆ. ಅದನ್ನು ಅವ್ರಿಗೆ ಸಾಂಬಾರು ಬೇಡ, ಏನೂ ಬೇಡ. ಯಾಕೆಂದರೆ ಉಪ್ಪು ಹಾಕಿದ್ದೀವಿ, ಅವರೆಕಾಳು ಹಾಕಿದ್ದೀವಿ ಅಲ್ವಾ ಚಿಲುಕ್ಸಿರೋ ಅಂಥದ್ದು, ಕೊತ್ತಂಬರಿ ಸೊಪ್ಪು ಹಾಕಿದ್ದೀವಿ, ತೆಂಗಿನಕಾಯಿ ಹಾಕಿದ್ದೀವಿ. ಖಾರ ಒಂದು ಮಿಸ್ ಮಾಡಿದ್ದೀವಿ ಅಷ್ಟೇ, ಖಾರ ಹಾಕಿಲ್ಲ. ಬೇಕಿದ್ರೆ ಸಣ್ಣದಾಗಿ ಹಸಿರು ಮೆಣಸಿನ್ಕಾಯಿನೂ ಹೆಚ್ಚಿಬಿಟ್ಟು ಹಾಕೋಬೋದು. ಆದರೆ ಕಡುಬಿಗೆ ನಾನು ಅಷ್ಟು ಹಸಿರು ಮೆಣಸಿನ್ಕಾಯಿ ಎಲ್ಲ ಯೂಸ್ ಮಾಡಿಲ್ಲ. ಅದು ಹಾಕೊಂಡ್ರೂ ಸಹ ಚೆನ್ನಾಗಾಗುತ್ತೆ ಅನಿಸುತ್ತೆ. ಮತ್ತು ನೋಡಿ ತುಂಬ ಚೆನ್ನಾಗಾಗುತ್ತೆ. ಈಗ 5 ನಿಮಿಷ ಕಡಿಮೆ ಉರಿಯಲ್ಲಿ ಅದನ್ನು ಅರಳಲಿಕ್ಕೆ ಬಿಟ್ಟಿದ್ದೀನಿ. ನೋಡಿ ಈ ಹದ ಬರಬೇಕು, ಅಲ್ಲಿ ತನಕ ಅದನ್ನು ಅರಳಲಿಕ್ಕೆ ಬಿಡಬೇಕು. ಈಗ ಸ್ಟವ್ ಆಫ್ ಮಾಡಬೇಕಾಗುತ್ತೆ. ಈ ಹದ ಬರೋ ತನಕ ಕಡಿಮೆ ಉರಿಯಲ್ಲಿ ಬಿಟ್ಬಿಟ್ಟು ಬೇಯಿಸ್ಕೊಳ್ಬೇಕು. ನೋಡಿ ಈಗ ಪರ್ಫೆಕ್ಟಾಗಿ ಬಂದಿದೆ. ಈಗ ಅದನ್ನು ಮುಚ್ಚಿಬಿಟ್ಟು ಈಗ ಫ್ಲೇಮ್ನ ಆಫ್ ಮಾಡಿದ್ದೀನಿ ನಾನು. ಈಗ ಅದನ್ನು ಮುಚ್ಚಿಬಿಟ್ಟು 5 ನಿಮಿಷ ತಣ್ಣಗೆ ಆಗಲಿಕ್ಕೆ ಬಿಡಬೇಕು. ಆಗ ಅಕ್ಕಿ ಸಹ ಅರಳ್ಕೊಳ್ಳುತ್ತೆ ಅಲ್ವಾ ಅದರಿಂದ. ನೋಡಿ ಈ ರೀತಿ ಆಗಿರುತ್ತೆ. ಈಗ ನೋಡಿ ತೋರಿಸ್ತೀನಿ ಅದನ್ನು ನಾನು ಯಾವ ರೀತಿ. ನೋಡಿ ಈ ಹದದಲ್ಲಿ ಬಂದಿರಬೇಕು, ಆವಾಗ ಉಂಡೆ ಕಟ್ಟಲಿಕ್ಕೂ ಚೆನ್ನಾಗಾಗುತ್ತೆ. ಆಮೇಲೆ ನಾವು ಹಬೆಯಲ್ಲಿ ಬೇಯಿಸಿದ ಮೇಲೆ ತುಂಬ ತರಿಯಾಗಿ ಕಟ್ ಮಾಡಿದ್ರೆ ತುಂಬ ಚೆನ್ನಾಗಿ ಬಂದಿರುತ್ತೆ ಅದು. ತುಂಬಾ ಹಿಟ್ಟು ರೀತಿ ಬೇಯಿಸ್ಕೊಳ್ಬಾರ್ದು, ಈ ರೀತಿ ತರ್ತರಿಯಾಗಿ ಹದವಾಗಿ ನೋಡಿ ಈ ರೀತಿ ಪರ್ಫೆಕ್ಟಾಗಿ ಮಾಡ್ಕೊಳ್ಬೇಕು. ಇದನ್ನು 5 ನಿಮಿಷ ಬಿಡಬೇಕಾಗುತ್ತೆ, ಏಕೆಂದರೆ ತಣ್ಣಗಾಗಲಿಕ್ಕೆ. ಬಿಸಿ ಇರೋದನ್ನ ಕಟ್ಟಲಿಕ್ಕಾಗಲ್ಲ ಅಲ್ವಾ, ಅದರಿಂದ ನಾನೀಗ ಅದನ್ನು 5 ನಿಮಿಷ ಬಿಟ್ಟಿದ್ದೀನಿ ಅಲ್ವಾ. ಆ ಟೈಮಲ್ಲಿ ಅದನ್ನು ಇನ್ನೂ ಉಂಡೆಗಳಾಗಿ ಕಟ್ಕೊಳ್ಬೇಕಲ್ವಾ, ಅದರಿಂದ ಇಡ್ಲಿ ಪಾತ್ರೆಯನ್ನು ಇಟ್ಕೋತಾ ಇದ್ದೀನಿ. ನಾನು ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡಿರೋದ್ರಿಂದ ಇಡ್ಲಿ ಪಾತ್ರೆಯನ್ನು ಇಟ್ಕೋತಾ ಇದ್ದೀನಿ. ಯಾರು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೋತೀರೋ ಅವ್ರು ಕಡುಬಿನ ಪಾತ್ರೆ ಬರುತ್ತೆ ಅಲ್ವಾ, ಅದನ್ನು ಇಟ್ಕೊಂಡು ಮಾಡ್ಕೊಳ್ಳಿ. ಈಗ ನೋಡಿ ಅಲ್ಲಿ ಇಡ್ಲಿ ಪಾತ್ರೆನ ನಾನು ಬಿಸಿ ಆಗಲಿಕ್ಕೆ ಇಟ್ಟಿದ್ದೀನಿ. ಈಗ ನಾವು ಇದೇನು ಮೀಡಿಯಮ್ ಆಗಿ ತಣ್ಣಗಾಗಿದೆ, ಅಂದರೂ ಸುಡ್ತಾನೆ ಇದೆ. ಮೀಡಿಯಮ್ ಆಗಿ ತಣ್ಣಗಾಗಿದೆ ಅಷ್ಟೇ. ನೋಡಿ ಇನ್ನೂ ಹೊಗೆ ಬರ್ತಾನೆ ಇದೆ, ಅದು ಬಿಸಿ ಇದೆ. ಈಗ ಅದರಲ್ಲಿ ಅರ್ಧ ಮಾತ್ರ ನಾನೊಂದು ಪ್ಲೇಟಿಗೆ ಹಾಕೋತಾ ಇದ್ದೀನಿ. ಏಕೆಂದರೆ ಫುಲ್ ಹಾಕೊಂಡ್ಬಿಟ್ರೆ ತಣ್ಣಗಾಗ್ಬಿಡುತ್ತೆ, ಕಟ್ಟಲಿಕ್ಕೆ ಕಷ್ಟ ಆಗುತ್ತೆ. ಅದರಲ್ಲಿ ಏನು ಇದೆ ನೋಡಿ ಅಲ್ಲಿ ಪಾತ್ರೆಯಲ್ಲಿ ಅರ್ಧದಷ್ಟು ಹಾಕ್ಕೊಂಡು ಫಸ್ಟು ಉಂಡೆಗಳಾಗಿ ಕಟ್ಕೊಳ್ಬೇಕು. ನಂತರ ಮತ್ತೆ ಅರ್ಧ ಹಾಕ್ಕೊಂಡು ಉಂಡೆಗಳಾಗಿ ಕಟ್ಕೊಂಡು ಇಟ್ಕೊಂಡ್ರೆ ಆಯಿತು ಇಡ್ಲಿ ಪಾತ್ರೆಗೆ. ನೋಡಿ ಈಗ ಅರ್ಧ ಮಾತ್ರ ತೆಕ್ಕೊಂಡಿದ್ದೀನಿ. ನೋಡಿ ತುಂಬ ಪರ್ಫೆಕ್ಟಾಗಿ ಬಂದಿದೆ. ಅದೇನು ನಾವು ಚಿಲ್ಕ್ಸಿರೋ ಅಂಥ ಕಾಳು ಹಾಕಿದ್ದೀವಿ ಅದು ಒಂದೂ ಒಡೆದೋಗಿಲ್ಲ. ಆ ಹದದಲ್ಲೇ ಬೇಯಿಸ್ಕೊಳ್ಬೇಕು, ಆಗ ಚೆನ್ನಾಗಿರುತ್ತೆ ಕಡುಬು. ಅದೇನಾದರೂ ನಾವು ಕಲಸೋಗಂಗೆ ಬೇಯಿಸ್ಕೊಂಡ್ಬಿಟ್ರೆ ಹಿಟ್ಟಿಟ್ಟು ಆ ಥರ ಬಂದುಬಿಡುತ್ತೆ. ಪರ್ಫೆಕ್ಟಾಗಿ ಈ ಹದದಲ್ಲೇ ಬೇಯಿಸ್ಕೊಳ್ಬೇಕು ಕಡುಬನ್ನು. ಈಗ ನೋಡಿ ಕೈಗೆ ಒಂಚೂರು ತಣ್ಣೀರು, ನಾನಲ್ಲಿ ಇನ್ನೊಂದು ಬೌಲಲ್ಲಿ ತಣ್ಣೀರು ಇಟ್ಕೊಂಡಿದ್ದೀನಿ. ಕೈಗೆ ತಣ್ಣೀರು ಮಾಡಿಕೊಂಡು ಈ ಥರ ಕಟ್ಕೊಂಡು ಹೋದರೆ ಆಯಿತು. ಈಸಿಯಾಗಿ ಕಟ್ಕೊಂಡು ಹೋಗ್ಬೋದು, ತುಂಬ ಕಷ್ಟ ಏನಾಗಲ್ಲ. ಅದರಲ್ಲಿ ಇಬ್ಬರಿದ್ರೆ ಅಂತೂ ಬೇಗ ಬೇಗ ಕಟ್ಬೋದು. ನಾನು ಒಬ್ಬಳೇ ಕಟ್ತಿರೋದ್ರಿಂದ ಒಂದು ಸ್ವಲ್ಪ ದೊಡ್ಡದಾಗಿ ಕಟ್ಕೋತಾ ಇದ್ದೀನಿ, ಬೇಗ ಮುಗ್ದೋಗುತ್ತೆ ಅಂತ. ಸ್ವಲ್ಪ ಟೈಮ್ ಇದ್ದರೆ ಒಂದು ಸ್ವಲ್ಪ ಅಂದರೆ ನನಗೇನಾಯಿತು ಅಂದರೆ ಎಲ್ಲ ನಾನು ಒಬ್ಬಳೇ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಅಲ್ವಾ, ಬೇಗ ಮುಗಿದ್ಬಿಟ್ರೆ ಅಂತ ಸ್ವಲ್ಪ ದೊಡ್ಡದಾಗಿ ಕಟ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಚಿಕ್ಕದಾಗಿ ಕಟ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ದೊಡ್ಡದಾಗಿ ಕಟ್ಟಿದ್ರೆ ಏನು ಪ್ರಾಬ್ಲಮ್ ಇಲ್ಲ, ಏಕೆಂದರೆ ಟೇಸ್ಟ್ ಅದೇ ಇರುತ್ತೆ. ಆದರೆ ಒಂದು 5 ನಿಮಿಷ ಜಾಸ್ತಿ ಬೇಯಿಸಬೇಕಾಗುತ್ತೆ ಅಷ್ಟೇ ಹಬೆಯಲ್ಲಿ. ಈಗ ನೋಡಿ ನಾನು ಎಲ್ಲವನ್ನು ಕಟ್ಕೊಳ್ತಾ ಇದ್ದೀನಿ. ನಾನು ತುಂಬ ದೊಡ್ಡದಾಗೆ ಆಯಿತು ಕಟ್ಟಿರೋದು. ಇನ್ನೊಂದು ಸ್ವಲ್ಪ ಸಣ್ಣದಾಗಿ ಕಟ್ಕೊಳ್ಳಿ, ಮತ್ತು ನೋಡಲಿಕ್ಕೂ ಸಹ ತುಂಬ ಚೆನ್ನಾಗಿ ಕಾಣುತ್ತೆ ಸಣ್ಣದಾಗಿ ಕಟ್ಕೊಂಡ್ರೆ.
ಟೇಸ್ಟ್ ಮಾತ್ರ ನೀವು ಸಣ್ಣದಾಗಾದರೂ ಕಟ್ಟಿ ದೊಡ್ಡದಾಗಾದರೂ ಕಟ್ಟಿ ಒಂದೇ ಥರ ಇರುತ್ತೆ, ಏನು ಪ್ರಾಬ್ಲಮ್ ಏನಾಗಲ್ಲ. ಮತ್ತು ಬೇಯೋದು ಅಷ್ಟೇ, ಚೆನ್ನಾಗಿ ದೊಡ್ಡದಾಗಿ ಕಟ್ಟಿದ್ರೂ ತುಂಬ ಚೆನ್ನಾಗೇ ಬೆಂದಿರುತ್ತೆ. ಯಾಕೆಂದರೆ ನಾವು ಮೊದಲೇ ಬೇಯಿಸ್ಕೊಂಡಿದ್ದೀವಿ ಅಲ್ವಾ ಒಂದು 10 ನಿಮಿಷ ಚೆನ್ನಾಗಿ, ಅದರಿಂದ ಹಬೆಯಲ್ಲೂ ಸಹ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ನೋಡಿ ಈಗ ಒಂದು ಸರಿ ಏನು ಕಟ್ಕೊಂಡಿದ್ದೀನಿ ಅದನ್ನು ಇಡ್ಲಿ ಪಾತ್ರೆನೂ ಚೆನ್ನಾಗಿ ಕಾಯ್ದಿದೆ, ಅದಕ್ಕೆ ಜೋಡಿಸ್ಕೊಬೇಕಾಗುತ್ತೆ. ನಾವೇನು ಕಟ್ಕೊಳ್ತಾ ಇರ್ತೀವಿ ಇಡ್ಲಿ ಪಾತ್ರೆಗೆ ಜೋಡಿಸ್ಕೊಂಡು ಹೋಗಬೇಕು. ಹೊರಗಡೆನೇ ಇಟ್ಬಿಟ್ರೆ ಏನಾಗ್ಬಿಡುತ್ತೆ ಅಂದರೆ ಅದು ಆರಿಬಿಡುತ್ತೆ ಅಲ್ವಾ, ಅವಾಗ ಒಂದು ಸ್ವಲ್ಪ ಗಟ್ಟಿ ಗಟ್ಟಿಯಾಗಿ ಇದಾಗುತ್ತೆ. ನಾವು ಸಡನ್ನಾಗಿ ಕಟ್ಟಿದ ತಕ್ಷಣ ಇಡ್ಲಿ ಪಾತ್ರೆಗೆ ಅದನ್ನು ಜೋಡಿಸ್ಕೊಂಡು ಹೋಗಬೇಕು. ನೋಡಿ ನಾನು ಫಸ್ಟು ಕಟ್ಟಿರೋದು ಒಂದು 8 ಆಗಿತ್ತು. ಇದನ್ನು ಚಿಕ್ಕ ಸೈಜಲ್ಲಿ ಕಟ್ಕೊಂಡ್ರೆ ಒಂದು 12 ಮಾಡ್ಕೊಳ್ಬೋದು, ಇನ್ನೂ ಒಂದು 4 ಜಾಸ್ತಿ ಮಾಡ್ಕೊಳ್ಬೋದು. ನಾನೊಂದು ಸ್ವಲ್ಪ ದೊಡ್ಡದಾಗೆ ಕಟ್ಕೊಂಡಿದ್ದೀನಿ. ನಂತರ ಮತ್ತೆ ನೋಡಿ ಇನ್ನೊಂದು ಸ್ವಲ್ಪ ಇತ್ತಲ್ವ ಪಾತ್ರೆಯಲ್ಲಿ, ಅದನ್ನು ಸಹ ಹಾಕ್ಕೊಂಡು ಕಟ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಾಗುತ್ತೆ, ಏನು ಕಟ್ಟೋಕ್ಕೂ ಸಹ ಏನೂ ಪ್ರಾಬ್ಲಮ್ ಆಗಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ. ಮತ್ತು ಟೇಸ್ಟು ಅಷ್ಟೇ. ಈಗ ನಾನೊಂದು ಹಬೆ ಕಡುಬು ತೋರಿಸಿದ್ದೆ ನೋಡಿ, ಹಸಿದು ನಿಮಗೆ ಕಡಲೆಬೇಳೆದು, ಅದಕ್ಕಿಂತ ಈ ಕಡುಬನ್ನು ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಗಣಪತಿಗೂ ಇದು ತುಂಬ ಪ್ರಿಯ ಅಂತ ಹೇಳ್ತಾರೆ ಅಲ್ವಾ ಉಂಡೆ ಕಡುಬು. ಅದರಿಂದ ಈ ಕಡುಬನ್ನು ಮಾಡಿಕೊಂಡು ಗಣಪತಿ ಹಬ್ಬದ ದಿನ ಇಟ್ಟರೆ ಅಂದರೆ ಒಂಥರ ನೈವೇದ್ಯಕ್ಕೆ ಪೂಜೆಗೆ ಎಲ್ಲ ಚೆನ್ನಾಗಿ ಆಗುತ್ತೆ ಇಟ್ಕೊಂಡ್ರೆ. ನಾನು ಇದನ್ನು ಹಬ್ಬದ ದಿನ ಶೇರ್ ಮಾಡಬೇಕು ಅಂತ ಗೌರಿ ಹಬ್ಬದ ದಿನವೇ ಈ ಸರಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಗಣೇಶ ಹಬ್ಬದ ದಿನ ಅಂದರೆ ಸಾಮಾನ್ಯ ಗಣೇಶ ಹಬ್ಬದ ದಿನವೇ ಮಾಡೋದು. ಈ ಸರಿ ಒಂದು ವಿಡಿಯೋನ ಶೇರ್ ಮಾಡಬೇಕು ಅಂತ ಗೌರಿ ಹಬ್ಬದ ದಿನವೇ ಮಾಡಿಕೊಂಡೆ ಅಷ್ಟೇ. ನೋಡಿ ತುಂಬ ಚೆನ್ನಾಗಾಗಿದೆ. ನಾನು ಅದು ಬೇಯುವಾಗ ನಿಮಗೆ ತೋರಿಸ್ದೆ ತೆಗೆದುಬಿಟ್ಟು. ಒಂದು ಚೂರು ಒಡ್ಕೊಳ್ಳಲ್ಲ ಕಡುಬು, ಪರ್ಫೆಕ್ಟಾಗಿ ನಾವು ಅಲ್ಲಿ ಬೇಯುವಾಗಲೂ ಸಹ ಅದನ್ನು ಅಂದರೆ ಸ್ಟಾರ್ಟಿಂಗ್ ಪಾತ್ರೆಯಲ್ಲಿ ನೀರು ಹಾಕಿದಾಗ ಕರೆಕ್ಟಾಗಿ ಬೇಯಿಸ್ಕೊಂಡಿರ್ತೀವಿ ಅಲ್ವಾ, ಮತ್ತು ಕಟ್ಟುವಾಗಲೂ ಸಹ ನೀಟಾಗಿ ಕಟ್ಕೊಂಡ್ರೆ ನೋಡಿ ಪರ್ಫೆಕ್ಟಾಗಿ ನಾವು ಹೇಗೆ ಕಟ್ಟಿಟ್ಟಿದ್ವೋ ಹಾಗೇ ಇದೆ. ಒಂದು ಸ್ವಲ್ಪನೂ ಒಡ್ಕೊಳ್ಳೋದಾಗಲಿ ಏನೂ ಆಗಲ್ಲ. ನೋಡಿ ಈಗ ಲಾಸ್ಟಲ್ಲಿ ಕಟ್ಬಿಟ್ಟಾಯಿತು, ಬೆಂದುಬಿಟ್ಟಾಗಿದೆ. ಈಗ ನೋಡಿ ತೋರಿಸ್ತಾ ಇದ್ದೀನಿ, ಫುಲ್ ಒಂದು 1/4 ಗಂಟೆ ಬೇಯಿಸಿದ್ದೀನಿ ಇದನ್ನು. ತುಂಬ ಚೆನ್ನಾಗಾಗಿದೆ. ನೋಡಿ ದೇವರಿಗೆ ನೈವೇದ್ಯಕ್ಕೆ ಅಂತ ಒಂದನ್ನು ಮಾತ್ರ ಬೌಲಿಗೆ ಹಾಕ್ಬಿಟ್ಟು ಕೊಡ್ತಾಯಿದ್ದೀನಿ. ಏಕೆಂದರೆ ಇವತ್ತು ಫ್ರೆಶ್ಶಾಗಿ ಮಾಡ್ಕೊಂಡಿದ್ದೆ ಅಲ್ವಾ, ಎಲ್ಲವನ್ನು ಫ್ರೆಶ್ಶಾಗಿ ಹಾಕ್ಬಿಟ್ಟು ಮಾಡಿದ್ದೀನಿ. ಅದರಿಂದ ದೇವ್ರಿಗೆ ನೈವೇದ್ಯಕ್ಕೆ ಅಂತಲೇ ಮಾಡ್ಕೊಂಡಿದ್ದು, ಅಂದರೆ ಗೌರಿ ಹಬ್ಬದ ದಿನವೇ ಮಾಡಿದ್ದೆ ಅಷ್ಟೇ. ನೋಡಿ ಈಗ ನಾವು ತಿಂಡಿ ತಿನ್ನಲಿಕ್ಕೂ ಸಹ ಸರ್ವ್ ಮಾಡ್ಕೋತಾ ಇದ್ದೀನಿ. ನಾನು ನನ್ನ ಮಗನಿಗೆ ಒಟ್ಟಿಗೆ ಸರ್ವ್ ಮಾಡ್ಕೊಳ್ಳೋದ್ರಿಂದ ಒಂದೇ ತಟ್ಟೆಗೆ ಸರ್ವ್ ಮಾಡ್ಕೋತಾ ಇದ್ದೀನಿ. ನೋಡಿ ತುಂಬ ಚೆನ್ನಾಗಾಗಿತ್ತು. ಮತ್ತು ಇದನ್ನು ಹಬ್ಬದ ದಿನವೇ ಮಾಡ್ಕೊಬೇಕು ಅಂತ ಇಲ್ಲ, ಮಾರ್ನಿಂಗ್ ಲಂಚ್ ಬಾಕ್ಸಿಗೆಲ್ಲ ಮಕ್ಕಳಿಗೆಲ್ಲ ಲಂಚ್ ಬಾಕ್ಸಿಗೆ ಹಾಕ್ಕೊಡ್ಬೇಕಲ್ವ, ಆ ಟೈಮಲ್ಲಿ ಮಾಡಿದ್ರೂ ಸಹ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಇಷ್ಟಪಟ್ಬಿಟ್ಟು ತಿಂತಾರೆ. ನನ್ನ ಮಗನಂತೂ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ 3 ಟೈಮ್ ಇದನ್ನೇ ತಿಂದ. ಅವನಿಗೋಸ್ಕರ ಇಟ್ಕೊಂಡಿದ್ದೆ, ನಾವು ನೈಟ್ ಚಪಾತಿ ಮಾಡ್ಕೊಂಡಿದ್ವು. ನನ್ನ ಮಗ ಮಾತ್ರ ಇಷ್ಟಪಟ್ಬಿಟ್ಟು ತಿಂದ, 3 ಟೈಮು ಇದನ್ನೇ ತಿಂದ, ಕಡುಬನ್ನೇ ಇಸ್ಕೊಂಡು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ, ತುಂಬ ಪರ್ಫೆಕ್ಟಾಗಿ ಮತ್ತು ಒಂದು ಸ್ವಲ್ಪ ಚಿಕ್ಕ ಸೈಜಲ್ಲಿ ಕಟ್ಕೊಳ್ಳಿ ಅಷ್ಟೇ. ಒಂದು ಸ್ವಲ್ಪ ದಪ್ಪ ಕಟ್ಟಿದ್ದೀನಿ ನಾನು. ಮತ್ತು ಇದನ್ನು ಹಬ್ಬಕ್ಕೆ ಮಾಡ್ಕೊಂಡಾಗ ಅದೇ ಗಣೇಶ ಹಬ್ಬದ ಯಾವ ಹಬ್ಬಕ್ಕಾದರೂ ಮಾಡ್ಕೊಳ್ಬೋದು, ದೀಪಾವಳಿ ಹಬ್ಬಕ್ಕೂ ಸಹ ಮಾಡ್ಕೊಳ್ಬೋದು. ಈಗ ದೀಪಾವಳಿ ಹಬ್ಬಕ್ಕೆ ಎಡೆ ಇಡ್ತೀವಿ ಅಲ್ವಾ, ಆ ಟೈಮಿಗೆಲ್ಲ ಮಾಡ್ಕೊಳ್ಬೋದು. ನೋಡಿ ಇಷ್ಟು ಮಿಕ್ಕಿದೆ, ನಾನು ನಿಮಗೆ ಕಟ್ ಮಾಡಿ ತೋರಿಸ್ಬೇಕು ಅಂತ ಒಂದನ್ನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನಾವು ನಮ್ಮದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಆದಮೇಲೆ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ರೆಸಿಪಿ ಇಷ್ಟ ಆದರೆ ನೀವು ಸಹ ಟ್ರೈ ಮಾಡಿ, ಹಾಗೆ ಬೇರೆಯವ್ರಿಗೂ ಸಹ ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ನಿಮಗೆ ಕಟ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ತುಂಬ ಪರ್ಫೆಕ್ಟಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಇವಾಗ ಫುಲ್ ತಣ್ಣಗಾಗಿದೆ, ಅಂದರೆ ಎಷ್ಟು ಚೆನ್ನಾಗಾಗಿದೆ ನೋಡಿ. ಮಕ್ಕಳಂತೂ ಇದೇ ರೀತಿ ಇಸ್ಕೊಂಡು ತಿಂದ್ಬಿಡ್ತಾರೆ. ನನ್ನ ಮಗ ಅಂತೂ ಈ ಥರನೇ ಪೀಸ್ ಮಾಡಿ ಇಸ್ಕೊಂಡು ತಿಂದ್ಬಿಟ್ಟ, ಅಷ್ಟು ಚೆನ್ನಾಗಾಗಿತ್ತು. ಇಷ್ಟ ಆದರೆ ನೀವು ಟ್ರೈ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. Thanks for watching. Bye bye.